ಹೊರಗಿನ ಕಳ್ಳರನ್ನ ಹೇಗಾದ್ರೂ ಹಿಂಪಡಿಬಹುದು, ಆದ್ರೆ ಮನೆ ಒಳಗಿರುವ ಕಳ್ಳರನ್ನ ಹಿಡಿಯೋದು ಕಷ್ಟ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ. ಭಾರತದಲ್ಲಿ ಹುಟ್ಟಿ, ಭಾರತದಲ್ಲಿ ಬೆಳೆದು, ಭಾರತದ ಅನ್ನ ತಿಂದವಳು ಭಾರತದ ವಿರುದ್ಧವೇ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ದಾಳೆ ಅನ್ನೋದನ್ನ ನಿಮಗೂ ತೋರಿಸ್ತೀವಿ ನೋಡಿ. ಜ್ಯೋತಿ ಮಲ್ಹೋತ್ರಾ ಸದ್ಯ ಇಡೀ ದೇಶದಲ್ಲಿ ಸೆನ್ಸೇಷನ್ ಸುದ್ದಿಯಲ್ಲಿರೋ ಚಲುವೆ. ಪ್ರವಾಸಿ ತಾಣಗಳನ್ನ ಶೂಟ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಿದ್ದಾಗಿ ಯೂಟ್ಯೂಬರ್ ಚಲುವೆ ಪ್ರವಾಸಿ ತಾಣಗಳ ಜೊತೆ ಮೋಹಕ ಮೈಮಾಟವನ್ನು ತೋರಿಸಿ ಪಡ್ಡೆ ಹುಡುಗರ ಮನಸ್ಸು ಗೆದ್ದವಳು. ಬರೀ ಭಾರತದ ಹುಡುಗರ ಮನಸ್ಸು ಗೆದ್ದಿದ್ರೆ ಪರವಾಗಿರ್ಲಿಲ್ಲ, ಪಾಕಿಸ್ತಾನದವರ ಹೃದಯವನ್ನೇ ಕದ್ದಿದ್ಲು. ಪಾಕಿಸ್ತಾನದ ಸಾಮಾನ್ಯ ಜನರ ಹೃದಯಕ್ಕೆ ಹತ್ತಿರವಾಗಿದ್ರು. ಓಕೆ ಬಿಡಪ್ಪ ಅನ್ಬಹುದಿತ್ತು. ಆದ್ರೆ ಜ್ಯೋತಿ ಮಲ್ಹೋತ್ರಾ ಭಾರತದ ವಿರುದ್ಧ ಕತ್ತಿ ಮಸೆಯೋ ಪಾಕಿಸ್ತಾನದ ಶತ್ರುಗಳ ಜೊತೆ ಗೆಳತನ ಬೆಳೆಸ್ಕೊಂಡಿದ್ಲು. ಅದಕ್ಕೆ ಈಗ ಜ್ಯೋತಿ ಮಲ್ಹೋತ್ರಾಳನ್ನ ಪೊಲೀಸರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿ 5 ದಿನ ಹೆಚ್ಚಿನ ವಿಚಾರಣೆಗೆ ವಶಕ್ಕೂ ಪಡೆದುಕೊಂಡಿದ್ದಾರೆ. ಯಾರು ಈ ಜ್ಯೋತಿ ಮಲ್ಹೋತ್ರಾ? ಕಡು ಬಡತನದಲ್ಲಿ ಹುಟ್ಟಿದ ಸಾಮಾನ್ಯ ಹೆಣ್ಣು. ಹರಿಯಾಣ ರಾಜ್ಯದ ಹಿಸ್ಸಾರ್ ಜಿಲ್ಲೆಯ ಪುಟ್ಟ ಗ್ರಾಮದವಳು. ಈಕೆ ಬಾಲ್ಯದಲ್ಲಿದ್ದಾಗಲೇ ತಾಯಿ ಬಿಟ್ಟು ಹೋಗಿದ್ಲು. ಅಪ್ಪ ಮರ ಕೆತ್ತುವ ಕೆಲಸ ಮಾಡಿಕೊಂಡು ತಕ್ಕ ಮಟ್ಟಿಗೆ ಓದಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ರು. ವಯಸ್ಸಿಗೆ ಬರ್ತಿದ್ದಂತೆ ದೆಹಲಿಗೆ ಹೋಗಿ 20,000 ಸಂಬಳಕ್ಕೆ ಕೆಲಸನೂ ಮಾಡ್ತಿದ್ಲು. ಕೋವಿಡ್ ಟೈಮ್ನಲ್ಲಿ ಈಕೆಯ ಕೆಲಸ ಹೋಯ್ತು. ಆಗ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಜನರಿಗೆ ಹತ್ತಿರವಾಗ್ತಾ ಹೋದ್ಲು. ಭಾರತದ ಪ್ರವಾಸಿ ತಾಣಗಳನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ಲು, ಅಷ್ಟೇ ಚೆನ್ನಾಗಿ 33 ವರ್ಷದಾಗಿ ಸುಂದರಿ ತನ್ನ ಮೈಮಾಟವನ್ನು ತೋರಿಸಿ ಸಾಕಷ್ಟು ಜನರಿಗೆ ಹತ್ತಿರವಾದ್ಲು. ಟ್ರಾವೆಲ್ ವಿತ್ ಜೋ ಹೆಸರಲ್ಲಿ ಯೂಟ್ಯೂಬ್ ಚಾನೆಲ್ ನಡೆಸ್ತಿದ್ದಾಳೆ. ಫೇಸ್ಬುಕ್, ಇನ್ಸ್ಟಾಗ್ರಾಂಗಳಲ್ಲಿ ಈಕೆಗೆ 5 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದೆಹಲಿಯಲ್ಲಿ 20,000 ಸಂಬಳದ ಕೆಲಸ ಹೋದ್ಮೇಲೆ ಕೋವಿಡ್ ಟೈಮ್ನಲ್ಲಿ ಕೆಲಸ ಕಳ್ಕೊಂಡ ಮೇಲೆ ಜ್ಯೋತಿ ಯೂಟ್ಯೂಬ್ ವಿಡಿಯೋ ಶುರು ಮಾಡಿದ್ಲು. ವಿಡಿಯೋಗಳಿಂದ ನೆಮ್ಮದಿ ಜೀವನ ನಡೆಸಲು ಹಣ ಬರ್ತಿತ್ತು. 2023ರಲ್ಲಿ ಪಾಕಿಸ್ತಾನಕ್ಕೂ ಹೋಗಿ ವಿಡಿಯೋ ಮಾಡೋ ಐಡಿಯಾ ಹಾಕಿದ್ಲು. ಅಲ್ಲಿ ಶುರುವಾಯ್ತು ನೋಡಿ ಈಕೆಯ ಅಸಲಿಯತ್ತು. ಪಾಕಿಸ್ತಾನಕ್ಕೆ ಹೋಗಲು ವೀಸಾ ಬೇಕಿತ್ತು. ಅದಕ್ಕೆ ದೆಹಲಿಯಲ್ಲಿದ್ದ ಪಾಕಿಸ್ತಾನ್ ಹೈಕಮಿಷನ್ ಕಚೇರಿಗೆ ಹೋದ್ಲು. ಆ ಪಾಕ್ ಹೈಕಮಿಷನ್ ಕಚೇರಿಯಲ್ಲಿದ್ದ ಎಹ್ಸಾನ್ ಹುರ್ ರಹೀಂ ಅಲಿಯಾ ಡ್ಯಾನಿಶ್ ಅನ್ನೋ ಅಧಿಕಾರಿಯನ್ನ ಸಂಪರ್ಕಿಸಿದ್ಲು. ಡ್ಯಾನಿಶ್ ಇವಳನ್ನ ನೋಡ್ತಿದ್ದಂಗೆ ಏನನ್ನಿಸ್ತು, ಈಕೆಗೆ ವಿವಿಐಪಿ ವ್ಯವಸ್ಥೆ ಮಾಡೋ ಭರವಸೆ ಕೊಟ್ಟ. ಜ್ಯೋತಿ ಮಲ್ಹೋತ್ರಾಳ ಖಾಸಗಿ ಫೋನ್ ನಂಬರ್ ಪಡೆದು ಆಕೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಯಾವ ಮಟ್ಟಿಗೆ ಅಂದ್ರೆ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದಲ್ಲಿ ಸ್ಟಾರ್ ಆಗೋದ್ಲು. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಈ ದೃಶ್ಯ ನೋಡಿ. ಭಾರತದ ಅಟಾರಿ ಗಡಿ ದಾಟಿ ಒಳಗೆ ಹೋಗ್ತಿದ್ದಂತೆ ಪಾಕಿಸ್ತಾನದ ವಾಘಾ ಗಡಿಯಲ್ಲಿ ಹೇಗೆ ವಿಡಿಯೋ ಮಾಡ್ತಿದ್ದಾಳೆ ಅನ್ನೋದು. ಜ್ಯೋತಿ ಮಲ್ಹೋತ್ರಾಗೆ ಪಾಕಿಸ್ತಾನ ಅಧಿಕಾರಿಗಳು ಆ ಥರ ವ್ಯವಸ್ಥೆ ಕಲ್ಪಿಸಿದ್ರು. ಈ ದೃಶ್ಯ ನೋಡಿ. ಪಾಕಿಸ್ತಾನದಲ್ಲಿ ಗಣ್ಯಾತಿಗಣ್ಯರು ಲಾಹೋರ್ನಲ್ಲಿ ಔತಣಕೂಟ ನಡೆಸ್ತಿದ್ದಾಗ ಜ್ಯೋತಿ ಮಲ್ಹೋತ್ರಾ ಮಾಡಿರುವ ವಿಡಿಯೋಗಿದು. ಪಾಕಿಸ್ತಾನದ ರಾಜಕಾರಣಿಗಳು, ಉದ್ಯಮಿಗಳ ಜೊತೆ ಹೇಗೆ ಕ್ಲೋಸ್ ಆಗಿದ್ದಾಳೆ ನೋಡಿ. ಪಾಕಿಸ್ತಾನಿ ಅಧಿಕಾರಿಗಳ ಪಾರ್ಟಿಯಲ್ಲಿ ಜ್ಯೋತಿ ಮಲ್ಹೋತ್ರಾಗೆ ನೆರವಾಗಿದ್ದ ಎಹ್ಸಾನ್ ಹುರ್ ರಹೀಂ ಅಲಿಯಾ ಡ್ಯಾನಿಶ್ ಕೂಡ ಸದಾ ಜೊತೆಯಾಗಿ ಈಕೆಯ ರಕ್ಷಣೆಗೆ ಇರ್ತಿದ್ದ. ಪಾಕಿಸ್ತಾನ ಅಧಿಕಾರಿಗಳ ಪಾರ್ಟಿಯಲ್ಲಿ ಜ್ಯೋತಿ ಮಲ್ಹೋತ್ರಾಗೆ ನೆರವಾಗಿದ್ದ ಇನ್ನೊಬ್ಬ ಅಧಿಕಾರಿ ಅಂದ್ರೆ ಅದು ರಾಣಾ ಶಹಬಾಜ್. ಈತನು ಜ್ಯೋತಿ ಮಲ್ಹೋತ್ರಾಗೆ ಪರಮಾಪ್ತನಾಗಿದ್ದ ಪಾಕ್ ಅಧಿಕಾರಿ. ಈ ದೃಶ್ಯದಲ್ಲಿರೋದು ಪಾಕಿಸ್ತಾನ ಪ್ರಾಂತ್ಯದ ಪಂಜಾಬ್ ಮುಖ್ಯಮಂತ್ರಿ ಮರಿಯಮ್ ನವಾಜ್ ಶರೀಫ್. ಒಬ್ಬಳು ಯೂಟ್ಯೂಬರ್ ಹುಡುಗಿ ಕಡಿಮೆ ಅವಧಿಯಲ್ಲಿ ಇಷ್ಟು ಬೇಗ ಪ್ರಧಾನಮಂತ್ರಿಗಳ ಕಚೇರಿ, ಸಿಎಂ ಕಚೇರಿವರೆಗೂ ಹೋಗಿ ಪಾರ್ಟಿ ಮಾಡಿ ಸೆಲ್ಫಿ ವಿಡಿಯೋ ಮಾಡಿ ಬರ್ತಿದ್ಲು. ಪಾಕಿಸ್ತಾನಕ್ಕೆ ಈಕೆ ಅಷ್ಟು ಕ್ಲೋಸ್ ಆಗಿದ್ಲು. ಈ ದೃಶ್ಯಗಳನ್ನೆಲ್ಲ ಜ್ಯೋತಿ ಮಲ್ಹೋತ್ರಾನೇ ತನ್ನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಕಿಕೊಂಡಿದ್ಲು. 2024ರಲ್ಲಿ ಈಕೆಯ ಆಪ್ತರೊಬ್ಬರು ಇವಳ ಲೈಫ್ ಸ್ಟೈಲ್ ನೋಡಿ ಅಚ್ಚರಿ ಪಟ್ರು. ಅನುಮಾನ ಬಂದು ಎನ್ಐಎ ಅಧಿಕಾರಿಗಳಿಗೂ 2024ರಲ್ಲಿ ದೂರು ನೀಡಿದ್ರು. ಸೂಕ್ಷ್ಮವಾಗಿ ಎನ್ಐಎ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರು. ಯಾವಾಗ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯ್ತು, 26 ಅಮಾಯಕರನ್ನ ಧರ್ಮ ಕೇಳಿ ಕೊಲೆ ಮಾಡಿದ್ರು. ಆಗ ಎನ್ಐಎ ರಾ ಅಧಿಕಾರಿಗಳು, ಕೇಂದ್ರ ಗುಪ್ತಚರ ಅಧಿಕಾರಿಗಳು ಅನುಮಾನ ಬಂದವರ ಜನ್ಮ ಜಾಲಾಡಿದಾಗ್ಲೇ ಗೊತ್ತಾಗಿದ್ದು ಜ್ಯೋತಿ ಮಲ್ಹೋತ್ರಾ ಪಾತ್ರನೂ ಉಗ್ರರ ದಾಳಿಯಲ್ಲಿದೆ ಅನ್ನೋದು.
ಮೊದಲನೆಯದ್ದಾಗಿ ಪಾಕ್ ಸರಕಾರದ ಜೊತೆ ಈಕೆಗಿದ್ದ ಗಳಸ್ಯ ಗೆಳೆತನಕ್ಕೆ ಭಾರತೀಯ ರಕ್ಷಣಾ ಪಡೆಗಳು, ತನಿಖಾ ಸಂಸ್ಥೆಗಳು ಸಾಕ್ಷಿಗಳನ್ನ ಕಲೆ ಹಾಕ್ತಿವೆ. ಎರಡನೆಯದ್ದಾಗಿ ಪಾಕಿಸ್ತಾನದ ಭದ್ರತೆ ಮತ್ತು ಗುಪ್ತಚರ ಇಲಾಖೆ ಪ್ರಮುಖ ಅಧಿಕಾರಿಗಳ ಜೊತೆ ಈಕೆಗಿದ್ದ ನಂಟು ಎಂತದ್ದು ಅನ್ನೋದಕ್ಕೆ ಪುರಾವೆಗಳು ಪತ್ತೆಯಾಗಿವೆ. ಮೂರನೆಯದ್ದಾಗಿ ರಾಣಾ ಶಹಬಾಜ್ ಅಣತಿಯಂತೆ ಭಾರತದ ಕೆಲವು ಪ್ರವಾಸಿ ತಾಣಗಳ ರಹಸ್ಯ ಮಾಹಿತಿಯನ್ನ ಹಂಚಿಕೊಂಡಿದ್ದಾಳೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಮೂಲಕ ಪಾಕಿಸ್ತಾನದ ಅಧಿಕಾರಿಗಳ ಜೊತೆ ಮಾತುಕತೆ ವ್ಯವಹಾರ ನಡೆಸಿದ್ದಕ್ಕೆ ಪ್ರೂಫ್ಗಳು ರೆಡಿಯಾಗಿವೆ. ಪಾಕ್ ಅಧಿಕಾರಿ ಡ್ಯಾನಿಶ್ ಜೊತೆ ಖಾಸಗಿಯಾಗಿ ಇಂಡೋನೇಷ್ಯಾ ಪ್ರವಾಸ ಮಾಡಿದ್ದಕ್ಕೆ ವೀಸಾ, ಪಾಸ್ಪೋರ್ಟ್ಗಳು ಪುರಾವೆಗಳಾಗಿವೆ. ಪಹಲ್ಗಾಮ್ ಉಗ್ರ ದಾಳಿಗೂ ಮೊದಲು ಭಾರತದ ಕೆಲವು ಪ್ರವಾಸಿ ತಾಣಗಳ ಬಗ್ಗೆ ವಿಡಿಯೋ ಹಂಚಿಕೊಂಡಿದ್ದು ನಿಜ ಅನ್ನೋದು ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ ಬಳಿಕವೂ ಪಾಕಿಸ್ತಾನ ಅಧಿಕಾರಿಗಳನ್ನ ಜ್ಯೋತಿ ಮಲ್ಹೋತ್ರಾ ಸಂಪರ್ಕಿಸಿದ್ದಾಳೆ ಅನ್ನೋದಕ್ಕೆ ಪ್ರಬಲ ಸಾಕ್ಷಿಯನ್ನು ಸಂಗ್ರಹಿಸಲಾಗಿದೆ. 20,000 ಸಂಬಳಕ್ಕಿದ್ದ ಜ್ಯೋತಿ ಮಲ್ಹೋತ್ರಾ ಬ್ಯಾಂಕ್ ಖಾತೆಗೆ 2 ವರ್ಷಗಳಲ್ಲಿ ವಿದೇಶಿ ಫಂಡಿಂಗ್ ಬಂದಿರೋದಕ್ಕೂ ದಾಖಲೆ ಪತ್ತೆ ಮಾಡಲಾಗಿದೆ. ರಾಣಾ ಶಹಬಾಜ್ ಹೆಸರನ್ನ ಜಟ್ಟಾ ರಾಂಧವ್ ಹೆಸರಲ್ಲಿ ಸೇವ್ ಮಾಡಿಕೊಂಡಿದ್ಯಾಕೆ ಅನ್ನೋದರ ಬಗ್ಗೆ ತನಿಖೆಗಳು ನಡೆಯುತ್ತಿದೆ. ಡ್ಯಾನಿಶ್ ಜೊತೆ ಪ್ರೀತಿ, ಪ್ರೇಮ, ಪ್ರಣಯ ಇಟ್ಕೊಂಡಿದ್ಲು ಜ್ಯೋತಿ ಮಲ್ಹೋತ್ರಾ ಅನ್ನೋ ಬಗ್ಗೆಯೂ ತನಿಖೆ ಜೋರಾಗಿದೆ. ಬಂಧನಕ್ಕೂ ಮೊದಲೇ ಲ್ಯಾಪ್ಟಾಪ್, ಖಾಸಗಿ ಫೋನ್ ದಾಖಲೆಗಳನ್ನ ಜ್ಯೋತಿ ಮಲ್ಹೋತ್ರಾ ನಾಪತ್ತೆ ಮಾಡಿದ್ದು ಹುಡುಕಾಟನೂ ಶುರುವಾಗಿದೆ. ಇದ್ಯಾವುದು ಅಂತೆ ಕಂತೆಗಳಲ್ಲ. ಹರಿಯಾಣದ ಹಿಸ್ಸಾರ್ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಕೊಟ್ಟಿರುವ ಸ್ಪಷ್ಟ ಮಾಹಿತಿ. जो एमओ हमें पता चला है कि जो पीआईओज हैं वो कुछ सोशल मीडिया इन्फ्लुएंसर्स को रिक्रूट करने की कोशिश कर रहे हैं और जहाँ पे वो अपने सॉफ्ट पुश के थ्रू अपने नैरेटिव चलाने की कोशिश कर रहे हैं. तो उसी क्रम में ये हमें सेंट्रल एजेंसी से इनपुट मिला था, उस पर हमने काम किया. तो ज्योति मल्होत्रा जो कि रेजिडेंट है हिसार की, उसको हमने अरेस्ट किया. तो शी वॉज इन टच विथ पीआईओज एंड शी हैड ऑल्सो विजिटेड पाकिस्तान मल्टीपल टाइम्स. Or she has also visited China once. During the conflict, she was in touch with the PIOs. ठीक है, तो जो पर्सनल नॉन ग्रेटा जिसको डिक्लेयर कर दिया गया, तो during the conflict वो she was in touch, but she did not have any direct access as such with any very important direct access नहीं था उसके पास किसी मिलिट्री या डिफेंस के इंफॉर्मेशन को लेके जो हम इस स्टेज पे कहीं कि उसने उसको दिया है. बट डेफिनेटली शी वॉज इन टच विद पीआईओज. अभी जो अभी उसके हमने लैपटॉप और मोबाइल जो है वो हम उसको अभी सीज करने की कोशिश कर रहे हैं कहाँ पे है. वंस वी सीज इट और उसका हम फोरेंसिक एनालिसिस करेंगे तो उससे भी काफ़ी सारी चीज़ें क्लियर होंगी कि क्या क्या इन्फॉर्मेशन उन्होंने एक्सचेंज की है. हमारे साइबर एंड जो फाइनेंशियल एक्सपर्ट्स हैं जो भी इन्वेस्टिगेशन के ऑल ऑफ मल्टीपल टीम्स लगे हुए हैं. फिर एनालाइजिंग एवरीथिंग, जो भी उनके फाइनेंशियल ट्रांजेक्शंस हैं, ट्रैवल डिटेल्स हैं, और क्योंकि जो उसके ट्रैवल डिटेल्स है दैट डिफाइज उसके जो नॉन सोर्स ऑफ इनकम है उससे ज़्यादा है, तो वो कहाँ से उसके फंडिंग हो रही है. नहीं, शी वॉज बेसिकली ट्रैवल ब्लॉगर, जो फ्रंट में जो है वो ट्रैवल ब्लॉगिंग कर रही थी. ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನವನ್ನ ಹೊಗಳಿ ಜ್ಯೋತಿ ಮಲ್ಹೋತ್ರಾ ವಿಡಿಯೋಗಳನ್ನ ಮಾಡಿದ್ದಾಳೆ. ಚೀನಾ ದೇಶಕ್ಕೆ ಹೋಗಿ ಭಾರತ ಹೆಂಗಿದೆ, ಚೀನಾ ಹೆಂಗಿದೆ ಅಂತಾನು ಹೋಲಿಕೆ ಮಾಡಿದ್ದಾಳೆ. ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ವಿಷಯಗಳನ್ನಷ್ಟೇ ತೋರಿಸ್ತಿದ್ದ ಜ್ಯೋತಿ ಮಲ್ಹೋತ್ರಾ ಲಾಹೋರ್ನ ಅನಾರ್ಕಲಿ ಬಜಾರ್ನಲ್ಲಿ ತಿರುಗಾಡೋದು, ಬಸ್ನಲ್ಲಿ ಪ್ರಯಾಣಿಸೋದು ಮತ್ತು ಪಾಕಿಸ್ತಾನದ ಅತಿ ದೊಡ್ಡ ಹಿಂದೂ ದೇವಾಲಯವಾದ ಕಟಾಸ್ರಾ ದೇವಾಲಯಕ್ಕೆ ಭೇಟಿ ನೀಡುವುದನ್ನು ತೋರಿಸಿದ್ದಾಳೆ. ಇನ್ಸ್ಟಾ ಖಾತೆಯಲ್ಲಿ ಇಶ್ಕ್ ಲಾಹೋರ್ ಎಂದು ಉರ್ದು ಭಾಷೆಯಲ್ಲಿ, ಅಂದರೆ ಲಾಹೋರ್ ಪ್ರೀತಿ ಅಂತ ವಿಡಿಯೋ ಹಂಚಿಕೊಂಡಿದ್ದು ಎರಡೂ ದೇಶಗಳ ಸಂಸ್ಕೃತಿಯನ್ನ ಹೋಲಿಕೆ ಮಾಡಿದ್ದಾಳೆ. ಯೂಟ್ಯೂಬರ್ ಆಗಿ ಆಕೆಯ ಸಾಧನೆಯನ್ನ ಮೆಚ್ಚಿಕೊಳ್ಳುವಂಥದ್ದೇ. ಆದರೆ ಪಾಕಿಸ್ತಾನಿ ಅಧಿಕಾರಿಗಳ ಜೊತೆ ಈಕೆಗಿದ್ದ ಸಂಪರ್ಕ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಮೋದಿ ಸರ್ಕಾರ ಬ್ಯಾನ್ ಬಾಣ ಹೂಡಿದ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಸೇನೆ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಉಗ್ರರನ್ನ ಸಂಹರಿಸಿ ಬಂದ ಮೇಲೆ ಪಾಕಿಸ್ತಾನದ ಅಧಿಕಾರಿಗಳ ಜೊತೆ ಯಾಕೆ ಸಂಪರ್ಕಿಸಿದ್ಲು ಅನ್ನೋದೇ ನಿಗೂಢ. ಆ ನಿಗೂಢ ರಹಸ್ಯವನ್ನ ಭೇದಿಸೋಕೆ ಈಗ ಹರಿಯಾಣ ಪೊಲೀಸರು, ಎನ್ಐಎ, ಕೇಂದ್ರ ಗುಪ್ತಚರ ಇಲಾಖೆ ತನಿಖೆ ಶುರು ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪಾಕಿಸ್ತಾನ ಪ್ರಧಾನಿ ಮತ್ತೆ ಕಾಪಿ ಮಾಡಿದ್ದಾರೆ. ಭಾರತ ಪಾಕಿಸ್ತಾನದ ಬಂಡವಾಳ ಬಿಚ್ಚಿಡಲು ವಿಶ್ವ ಪರ್ಯಟನೆಗೆ ಸಜ್ಜಾಗಿದೆ. ಪಾಕಿಸ್ತಾನನೂ ಅದೇ ಮಾದರಿಯಲ್ಲಿ ನಿಯೋಗ ರಚಿಸಿ ವಿಶ್ವ ಪರ್ಯಟನೆಗೆ ಕಳಿಸುತ್ತಿದೆ.
ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕಾಪಿ ಮಾಡೋದ್ರಲ್ಲೇ ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಫುಲ್ ಬ್ಯುಸಿ. ಮೊನ್ನೆ ಪ್ರಧಾನಿ ಮೋದಿ ಆದಂಪುರ್ ಏರ್ಬೇಸ್ಗೆ ಬಂದು ಸೈನಿಕರನ್ನ ಹುರಿದುಂಬಿಸಿ ಹೋಗಿದ್ರು. ಮೋದಿ ಹೇಗೆ ಸೈನಿಕರ ಜೊತೆಗಿದ್ರೋ, ಯಾವ ರೀತಿ ಸೈನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರೋ ಅದೇ ಥರ ಕಾಪಿ ಮಾಡಿದ್ರು. ಆದ್ರೆ ವಿಮಾನದ ಬದಲು ಜೀಪಲ್ಲಿ ಬಂದು ಭಾರತ ವಾಯುನೆಲೆ ಉಡಾಯಿಸಿದೆ ಅಂತ ಹೇಳಿ ಮರ್ಯಾದೆ ಕಳ್ಕೊಂಡ್ರು. ಮೋದಿ ಅವರಂತೆ ಸೈನಿಕರ ಜೊತೆ ಬೆರೆತು ಬಿಲ್ಡಪ್ ಕೊಟ್ಟಿದ್ರು. ಆಮೇಲೆ ತುಕ್ಕು ಹಿಡಿದ ಯುದ್ಧದ ಟ್ಯಾಂಕರ್ಗಳನ್ನ ಹುಲ್ಲಿಂದ ಮುಚ್ಚಿದ್ದು ಅದ್ರ ಮೇಲೆ ನಿಂತ್ಕೊಂಡು ಭಾಷಣನೂ ಬಿಗಿದ್ರು, ಕಾಮಿಡಿ ಪೀಸ್ ಆದ್ರು. ಈಗ ಭಾರತ ಪಾಕಿಸ್ತಾನದ ಉಗ್ರ ಮುಖವಾಡ ಕಳಚೋಕೆ ಶಶಿ ತರೂರ್ ಸೇರಿದಂತೆ ಸರ್ವ ಪಕ್ಷಗಳ ನಿಯೋಗ ರಚಿಸಿ ವಿದೇಶಿ ಪ್ರವಾಸಕ್ಕೆ ಕಳಿಸ್ತಿದೆ. ಅದನ್ನೂ ಬಿಡದ ಪಾಕಿಸ್ತಾನ ಪ್ರಧಾನಿ ಭಾರತ ಸರ್ಕಾರದ ನಿಯೋಗದ ಮಾದರಿಯಲ್ಲೇ ಶಾಂತಿ ಸಂದೇಶ ರವಾನಿಸೋಕೆ ಟೀಮ್ ರಚಿಸಿ ಮತ್ತೆ ನೌಟಂಕಿ ಆಟ ಶುರು ಮಾಡಿದ್ದಾರೆ. ಪಾಕಿಸ್ತಾನ ಉಗ್ರರನ್ನ ಸಾಕ್ತಾ ಇದೆ, ಉಗ್ರ ಕೃತ್ಯಗಳನ್ನ ನಡೆಸಿ ಜನರನ್ನ ಕೊಲ್ಲುತ್ತಿದೆ. ಉಗ್ರರನ್ನ ಪೋಷಿಸಲು ಮಾಡ್ತಿರೋ ಫಂಡಿಂಗ್ ನಿಲ್ಲಿಸೋಕೆ ಭಾರತ ನಿಯೋಗ ವಿಶ್ವ ಪರ್ಯಟನೆಗೆ ರೆಡಿಯಾಗಿದೆ. ಆದರೆ ಪಾಕಿಸ್ತಾನ ಅಂಟುಕೊಂಡಿರೋ ಕಳಂಕ ತೊಳ್ಕೊಂಡ್ರೆ ಸಾಕಪ್ಪ ಅಂತ ಟೀಮ್ ರಚನೆ ಮಾಡಿದೆ. ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಸತ್ತವರು ಎಂಥ ಭಯೋತ್ಪಾದಕರು ಅಂತ ಜಗತ್ತಿಗೆ ತೋರಿಸಲು ಹೊರಟಿದೆ. ಪಾಕಿಸ್ತಾನ ಮಾತ್ರ ಭಾರತ POK ವಿಷಯದಲ್ಲಿ ಮೂಗು ತೂರಿಸಿ ಮಾಡಿದ ದಾಳಿ ಅಂತ ಡಬಲ್ ಗೇಮ್ ಆಡೋಕೆ ಟೀಮ್ ಕಳಿಸ್ತಿದೆ. ಪಾಕಿಸ್ತಾನ ಕೈಯಲ್ಲಿ ಅಣ್ವಸ್ತ್ರಗಳಿದ್ರೆ ಜಗತ್ತಿಗೆ ಅಪಾಯ ಹೇಗೆ ಅನ್ನೋದನ್ನ ಮನವರಿಕೆ ಮಾಡುವುದು ಭಾರತದ ಗುರಿ. ಆದರೆ ಅಣ್ವಸ್ತ್ರಗಳು ಪಾಕಿಸ್ತಾನದಿಂದ ಸುರಕ್ಷಿತ ಅನ್ನೋ ಬೊಗಳೆ ಬಿಡೋಕೆ ಹೊಸ ವರಸೆ ತೆಗೆಯುತ್ತಿದೆ ಪಾಕಿಸ್ತಾನ. ಉಗ್ರರ ಪೋಷಣೆಗೆ ಅಂತಾರಾಷ್ಟ್ರೀಯ ನೆರವಿನ ಹಣ ದುರುಪಯೋಗವಾಗ್ತಿದೆ ಅಂತ ಭಾರತ ವಿಶ್ವಕ್ಕೆ ತಿಳಿಸಲು ಹೊರಟಿದೆ. ಬಡವರು ಹಿಂದುಳಿದವರಿಗೆ ನೆರವು ಕೊಡ್ತಿದ್ದೀವಿ ಅನ್ನೋ ಬೂಟಾಟಿಕೆ ಮಾತು ನಂಬಿಸಲು ಪಾಕಿಸ್ತಾನ ಟೀಮ್ ರಚಿಸಿದೆ. ಪಾಕಿಸ್ತಾನ ಭಯೋತ್ಪಾದನೆ ದೇಶ ಅಂತ ಘೋಷಿಸೋದೆ ಭಾರತದ ಗುರಿಯಾಗಿದ್ರೆ, ಪಾಕಿಸ್ತಾನದವರು ಶಾಂತಿ ಮಂತ್ರ ಪಠನೆ ಮಾಡ್ತಿದ್ದೀವಿ ಅಂತ ಸಂದೇಶ ನೀಡೋಕೆ ಟೀಮ್ ರಚನೆ ಮಾಡಿದೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಬಿಲಾವಲ್ ಭುಟ್ಟೋ ನೇತೃತ್ವದಲ್ಲಿ ಪಾಕಿಸ್ತಾನ ಜಾಗತಿಕ ಟೀಮ್ ರೆಡಿ ಮಾಡಿದೆ. ಆದರೆ ಭಾರತದ ವಿರುದ್ಧ ಜಗತ್ತನ್ನೇ ಎತ್ತಿಕಟ್ತೀವಿ ಅನ್ನೋ ಭ್ರಮೆಯಲ್ಲಿರೋ ಪಾಕಿಸ್ತಾನಕ್ಕೆ ಇವತ್ತು ಹೊಸ ಶಾಕ್ ಸಿಕ್ಕಿದೆ. ಭಾರತದ ಮಾತು ಮೀರಿ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಯೋಗ ಹತ್ತತ್ರ 8,000 ಕೋಟಿ ರೂಪಾಯಿ ಸಾಲ ಕೊಟ್ಟಿತ್ತು. ಈಗ IMFಗೂ ಪಾಕಿಸ್ತಾನಕ್ಕೆ ಯಾಕಾದ್ರೂ ಫಂಡಿಂಗ್ ಮಾಡಿದ್ವೋ ಅಂತ ಅನಿಸಿದೆ. ಅದಕ್ಕೆ ಇವತ್ತು ಪಾಕಿಸ್ತಾನಕ್ಕೆ ಕೊಟ್ಟಿರೋ ಹಣಕ್ಕೆ 11 ಷರತ್ತುಗಳನ್ನು ಹಾಕಿದೆ. ಹೊಸ 17.6 ಟ್ರಿಲಿಯನ್ ರೂಪಾಯಿ ಬಜೆಟ್ಗೆ ಸಂಸತ್ತಿನ ಅನುಮೋದನೆ ಪಡೆಯಬೇಕು. ವಿದ್ಯುತ್ ಬಿಲ್ಗಳ ಮೇಲೆ ಸಾಲ ಮರುಪಾವತಿ ಶುಲ್ಕವನ್ನ ಹೆಚ್ಚಿಸಬೇಕು. 3 ವರ್ಷಕ್ಕಿಂತ ಹಳೆಯದಾದ ಉಪಯೋಗಿಸಿದ ಕಾರುಗಳ ಆಮದಿನ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾದರೆ ಆರ್ಥಿಕ ಯೋಜನೆಗಳಿಗೆ ತೊಂದರೆ. ವಿಶೇಷ ತಂತ್ರಜ್ಞಾನ ವಲಯಗಳು ಮತ್ತು ಇತರ ಕೈಗಾರಿಕಾ ಪಾರ್ಕ್ಗಳಿಗೆ ಸಂಬಂಧಿಸಿದ ಎಲ್ಲ ಪ್ರೋತ್ಸಾಹಗಳನ್ನು 2035ರ ವೇಳೆಗೆ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಹೊಸ ಕೃಷಿ ಆದಾಯ ತೆರಿಗೆ ಕಾನೂನುಗಳನ್ನು ಜಾರಿಗೆ ತರಲು ತೆರಿಗೆದಾರರ ಗುರುತಿಸುವಿಕೆ ಮತ್ತು ನೋಂದಣಿಗೆ ವ್ಯವಸ್ಥೆ ಮಾಡಬೇಕು. IMFನ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರವು ಆಡಳಿತ ಕ್ರಿಯಾ ಯೋಜನೆಯನ್ನ ಪ್ರಕಟಿಸಬೇಕು. 2028ರಿಂದ ಮುಂದಿನ ಹಣಕಾಸು ವಲಯದ ಕಾರ್ಯತಂತ್ರವನ್ನ ಸರ್ಕಾರವು ಸಿದ್ಧಪಡಿಸಿ ಪ್ರಕಟಿಸಬೇಕು. ಅನಿಲ ದರವನ್ನ ಪರಿಷ್ಕರಿಸಿ 2026ರ ಫೆಬ್ರವರಿ 15ರೊಳಗೆ ಅಧಿಸೂಚನೆ ಹೊರಡಿಸಬೇಕು. ವಿದ್ಯುತ್ ಶುಲ್ಕ ಸುಗ್ರೀವಾಜ್ಞೆಯನ್ನ ಶಾಶ್ವತಗೊಳಿಸಲು ಸಂಸತ್ತು ಈ ತಿಂಗಳ ಅಂತ್ಯದೊಳಗೆ ಕಾನೂನು ಅಳವಡಿಸಿಕೊಳ್ಳಬೇಕು. ಸಾಲ ಸೇವೆ ಶುಲ್ಕದ ಮೇಲಿನ ಗರಿಷ್ಠ 3.21 ರೂಪಾಯಿ ಮಿತಿಯನ್ನ ತೆಗೆದುಹಾಕಲು ಸಂಸತ್ತು ಕಾನೂನು ಅಳವಡಿಸಿಕೊಳ್ಳಬೇಕು. ಒಟ್ಟಾರೆ ಸಾಲ ತಗೊಂಡ ಪಾಕಿಸ್ತಾನ ಜುಟ್ಟನ್ನ IMFಗೆ ಕೈಗೆ ಕೊಟ್ಟು ಹೇಳಿದಂತೆ ಕಾನೂನು ರೂಪಿಸಬೇಕಂತ ಷರತ್ತು ಹಾಕಿದೆ. IMF ಹಾಕಿರೋ ಷರತ್ತುಗಳನ್ನು ನೋಡಿ ಪಾಕಿಸ್ತಾನ ಪ್ರಧಾನಿ ಶರೀಫ್ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತಿದ್ದಾರೆ. ಎಲ್ಲ ಓಕೆ, ಭಾರತ ಪಾಕಿಸ್ತಾನ ಮಧ್ಯೆ ಸಂಘರ್ಷವಾದ್ರೆ ಭಾರತ ಪಾಕಿಸ್ತಾನವನ್ನೇ ಅರ್ಧ ಧ್ವಂಸ ಮಾಡುತ್ತೆ. ಇಂಥ ಹೊತ್ತಲ್ಲಿ ಅಭಿವೃದ್ಧಿ ಕೆಲಸ ಹೇಗೆ ಸಾಧ್ಯ ಅಂತ ಪಾಕಿಸ್ತಾನ ತಲೆ ಕೆಡಿಸಿಕೊಂಡಿದೆ. ಪಾಕಿಸ್ತಾನ ಭಾರತೀಯ ಸೇನೆ ಬಗ್ಗೆ ಭಯದಿಂದ ತಲೆ ಕೆಡಿಸಿಕೊಂಡಿರುವಾಗಲೇ ನಮ್ಮ ಸೇನಾ ಪಡೆ ಹೊಸ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿ ಪಾಕಿಸ್ತಾನದ ನಿದ್ದೆಗೆಡಿಸಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬ್ರ್ಯಾಂಡ್ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಿದ್ರೂ ಯೋಗ ಮಾತ್ರ ಬದಲಾಗಿಲ್ಲ. ಅದೇ ಗುಂಡಿ ಬಿದ್ದ ರಸ್ತೆಗಳು, ಅದೇ ಕಸ, ಅದೇ ಕಿತ್ ಹೋದ ಟ್ರಾಫಿಕ್. ಇದರ ಮಧ್ಯೆ ಅಬ್ಬರದ ಮಳೆ ನೀರು ಮನೆಗಳನ್ನೇ ನುಂಗಿ ಹಾಕ್ತಾ ಇದೆ. ಹೇಗಿದೆ ಅಧ್ವಾನ ಎದ್ದಿರೋ ಗ್ರೇಟರ್ ಬೆಂಗಳೂರು? ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಇಡೀ ಕರುನಾಡೇ ಕಂಗಾಲಾಗಿದೆ. ಊರೂರಲ್ಲೂ ಮಹಾಮಳೆಯ ಆರ್ಭಟ ಶುರುವಾಗಿದ್ದು ಜನಜೀವನ ನಲುಗಿ ಹೋಗ್ತಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಊರು ಕೇರಿಗಳೆಲ್ಲ ಮುಳುಗೇಳ್ತಿವೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಂತೂ ಪ್ರವಾಹವೇ ಸೃಷ್ಟಿಯಾಗಿದೆ. ಬೇಸಿಗೆ ಮಳೆಗೆ ರಾಜಧಾನಿ ಮಂದಿ ನರಕ ನೋಡ್ತಿದ್ದಾರೆ. ಮಳೆ ಬಂದ್ರೆ ಸಾಕು, ಸಿಲಿಕಾನ್ ಸಿಟಿಯಲ್ಲಿ ಆಗೋ ಅವಾಂತರಗಳು ಒಂದೆರಡಲ್ಲ. ಸಣ್ಣ ಮಳೆಗೂ ಬೆಂಗಳೂರು ಮುಳುಗೇಳುತ್ತೆ. ಸಾಯಿ ಲೇಔಟ್ ಜನರ ಪರಿಸ್ಥಿತಿಯಂತೂ ಹೇಳತೀರದಂತಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಸಾಯಿ ಲೇಔಟ್ ಕೆರೆಯಂತಾಗಿದ್ದು ಇಡೀ ಏರಿಯಾಗೆ ಜಲದಿಗ್ಬಂಧನ ಹಾಕಲಾಗಿದೆ. ಎಲ್ಲಿ ಹೋಗೋದು, ಎಲ್ಲಿ ಮಲ್ಕೊಳ್ಳೋದು, ಮಕ್ಕಳನ್ನ ಇಟ್ಕೊಂಡು ಎಲ್ಲಿ ಹೋಗೋದು, ಎಲ್ಲ ಇವಾಗ ಮಳೆ ಅಂದ್ರೇನೆ ಭಯ. ಏನ್ ಮಾಡೋದು, ಯಾರು ಒಬ್ರು ಬಂದು ನೋಡೇ ಇಲ್ಲ. ಈ ಕಡೆ ತುಂಬಾ ದಿವಸದಿಂದ ಈ ಪ್ರಾಬ್ಲಮ್ ಇದೆ. ಯಾರು ಬರ್ತಾ ಇಲ್ಲ, ಬಂದು ನೋಡ್ತಾ ಇಲ್ಲ, ಏನು ಪ್ರಾಬ್ಲಮ್ ಇದು ಮಾಡ್ತಾ ಇಲ್ಲ. ಮಕ್ಕಳನ್ನ ಇಟ್ಕೊಂಡು ನಾವು ಕಷ್ಟಪಡ್ತಾ ಇದೀವಿ. ಇನ್ನು ಪಾಟರಿ ಟೌನ್ ಬಳಿಯ ಎನ್ಸಿ ಕಾಲೋನಿಯಲ್ಲಿ ನೆರೆ ಭೀತಿ ಶುರುವಾಗಿದೆ. ಮನೆಯೊಳಗೆಲ್ಲ ಒಂದಡಿ ನೀರು ನಿಂತಿದ್ದು ಜನ ಪರದಾಡುವಂತಾಗಿದೆ. ಗೃಹೋಪಯೋಗಿ ವಸ್ತುಗಳೆಲ್ಲ ಹಾಳಾಗಿದ್ದು ಮಳೆ ನೀರು ಹೊರ ಹಾಕುವುದಕ್ಕೆ ಜನ ಪರದಾಡ್ತಿದ್ದಾರೆ. ವರ್ಷದಿಂದ ಹಿಂಗೆ ಬರೋದು, ಮಳೆ ಬಂದ್ರೆ ಮನೆಗೆಲ್ಲ ನೀರು ಬರ್ತದೆ. ಯಾರು ಬಂದು ನೋಡಲ್ಲ, ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ, ಮಾಡ್ತೀವಿ ಅಂತ ಮಾಡಲ್ಲ. ಯಾ BBMP ಅವರು ಮಾಡ್ತಾ ಇಲ್ಲ, ಯಾ BWSSB ಮಾಡ್ತಾ ಇಲ್ಲ. ಏನೋ MLA ಅವರು ಇದ್ರು, ಯಾರೋ ಇದ್ರು, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ. ನಿನ್ನೆ ಸುರಿದ ಮಳೆಗೆ ಸರ್ಜಾಪುರದ ರಸ್ತೆಗಳೆಲ್ಲ ಮಾಯವಾಗಿವೆ. ಮೊಳಕಾಲುದ್ದ ನಿಂತಿರೋ ನೀರಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. RJ ಟೆಕ್ ಪಾರ್ಕ್ ಬಳಿ ರಸ್ತೆಗಳು ಕೆರೆಯಂತಾಗಿದ್ವು. ಮಳೆಗಾಲ ಶುರುವಾಯಿತು ಅಂದ್ರೆ ಕಲ್ಯಾಣ ನಗರದ ದೀಪಿಕಾ ಲೇಔಟ್ ಮಂದಿ ಜೀವ ಕೈಲಿ ಹಿಡ್ಕೊಂಡು ದಿನ ದುಡ್ತಾರೆ. ನಿನ್ನೆಯೂ ಮಳೆ ಅವಾಂತರ ಸೃಷ್ಟಿಸಿದ್ದು 10 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಇಡೀ ಕರುನಾಡಲ್ಲಿ ಬೀಳ್ತಿದೆ ಮಹಾಮಳೆ. ಕಳೆದೆರಡು ವಾರದಿಂದ ಬೀಳ್ತಾ ಇರೋ ಮಳೆಗೆ ಇಡೀ ಕರುನಾಡೇ ಮುಳುಗೇಳ್ತಿದೆ. ರಾಯಚೂರು ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. 15 ವರ್ಷದ ನಂತರ ಮಾನ್ವಿ ತಾಲೂಕಿನ ಜಿನ್ನಾಪುರ ಕೆರೆ ಕೋಡಿ ಬಿದ್ದಿದ್ದು ಗ್ರಾಮಸ್ಥರ ಮುಖದಲ್ಲಿ ಸಂತಸ ಮೂಡಿದೆ. ಚಿತ್ರದುರ್ಗದಲ್ಲಿ ಸುರಿದ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ಭರ್ತಿಯಾಗಿವೆ. ತಾಳ್ಯ ಗ್ರಾಮದ ಕುಡಿ ನೀರು ಕಟ್ಟೆ ಕೋಡಿ ಬಿದ್ದಿದ್ದು ಸಂಚಾರ ಮಾರ್ಗ ಬಂದಾಗಿದೆ. ಸತತ 3 ದಿನದಿಂದ ಸುರಿತಾ ಇರೋ ಮಳೆಗೆ ಅನ್ನದಾತರು ಫುಲ್ ಖುಷಿಯಾಗಿದ್ದಾರೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ಚಿಕ್ಕಬಳ್ಳಾಪುರದ ಮಸ್ತೇನಹಳ್ಳಿಯಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ. ಮಾವಿನ ತೋಟದಲ್ಲಿ ಅಪಾರ ಪ್ರಮಾಣದ ನೀರು ನಿಂತಿದ್ದರ ಪರಿಣಾಮ ಮಾವಿನ ಬೆಳೆ ಹಾನಿಯಾಗೋ ಆತಂಕ ಶುರುವಾಗಿದೆ. ಹಾವೇರಿಯಲ್ಲಿ ಸುರಿದ ಭಾರೀ ಮಳೆಗೆ ಬುಡಕಟ್ಟು ನಿವಾಸಿಗಳ ಜೋಪಡಿಗಳೆಲ್ಲ ನೆಲಕಚ್ಚಿವೆ. ಕೂಲಿ ನಾಲಿ ಮಾಡಿ ಕೂಡಿಟ್ಟಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದ್ದು ಜನ ಕಂಗಾಲಾಗಿದ್ದಾರೆ. ಇನ್ನು ಇಜಾರಿ ಲಕಮಾಪುರದಲ್ಲಿ ಅಡಿಕೆ, ತಾಳೆ ಮರ ತೋಟಕ್ಕೆ ಮಳೆ ನೀರು ನುಗ್ಗಿದ್ರಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಸುರಿತಾ ಇರೋ ಮಳೆಯಿಂದ ಭಾರೀ ಅವಾಂತರಗಳು ಸೃಷ್ಟಿಯಾಗ್ತಿವೆ. ಈ ಬಗ್ಗೆ ಚಿಕ್ಕಮಗಳೂರಲ್ಲಿ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಇದು ಎಮ್ಮೆ ಚರ್ಮದ ಸರ್ಕಾರ. ಸಮಸ್ಯೆಯಾದ್ರೆ ಸರ್ಕಾರಕ್ಕಿಂತ ಮೊದಲು ಹೋಗೋದು ನಾವು. ಗ್ರೇಟರ್ ಬೆಂಗಳೂರಲ್ಲ, ಕ್ವಾರ್ಟರ್ ಬೆಂಗಳೂರು. ಬೆಂಗಳೂರಿನ ಬ್ರ್ಯಾಂಡ್ ಹೋಗಿ ಮುಳುಗುತ್ತಿರುವ ಬೆಂಗಳೂರು ಆಗ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗ್ರೇಟ್ ಬೆಂಗಳೂರು ಅಂತೀರಾ, ಕ್ವಾರ್ಟರ್ ಬೆಂಗಳೂರು. ಗ್ರೇಟ್ ನಾವಿದ್ದಾಗ ಗ್ರೇಟ್ ಮಾಡಿದ್ರಿ, ಅದನ್ನ ಬೃಹತ್ ಬೆಂಗಳೂರು ಮಹಾಪಾಲಿಕೆ ನಾವಿದ್ದಾಗ. ಈ ಕ್ವಾರ್ಟರ್ ಬೆಂಗಳೂರು, 3 ಕ್ವಾರ್ಟರ್ ಬೆಂಗಳೂರು. ಇದು ಬೆಂಗಳೂರು ಮುಳುಗೋಗ್ತದೆ, ನೆನ್ನೆನೆ ಮುಳುಗೋಗಿದೆ. ಎಲ್ಲ ಕಾರುಗಳು ಎಲ್ಲ ಮುಳುಗೋಗಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಬ್ರ್ಯಾಂಡೇ ಹೊರಟೋಗ್ಬಿಟ್ಟಿದೆ. ಈಗ ಮುಳುಗುತ್ತಿರುವ ಬೆಂಗಳೂರು, ಕಸದ ರಾಶಿಯ ಬೆಂಗಳೂರು. ರಾಜ್ಯದಲ್ಲಿ ಇನ್ನೂ 3 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಒಟ್ನಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ದು ಜನಜೀವನ ಕಂಗಾಲಾಗಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.